ಸೌಜನ್ಯ ಮಾವ ವಿಠ್ಠಲಗೌಡ ತೋರಿಸಿದಂಥ ಬಂಗ್ಲೆಗುಡ್ಡ ರಹಸ್ಯವನ್ನು ಭೇದಿಸೋ ಕೆಲಸಕ್ಕೆ ಎಸ್ಐಟಿ ಅವರು ಮುಂದಾಗಿದ್ದಾರೆ. ಅಲ್ಲಿ ಈಗ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ, ಶೋಧವನ್ನ ಮಾಡ್ತಾ ಇದ್ದಾರೆ. ಎಸ್ಐಟಿ ಶೋಧದ ಸಂದರ್ಭದಲ್ಲಿ ಮೂಳೆಗಳ ಅವಶೇಷ ಪತ್ತೆಯಾಗಿದೆ ಅಂತೆ, ಬಟ್ಟೆಯ ತುಂಡುಗಳು ಪತ್ತೆಯಾಗಿದೆ ಅಂತೆ. 3 ತಂಡಗಳಾಗಿ ವಿಂಗಡಿಸಿ ಎಸ್ಐಟಿ ಶೋಧವನ್ನ ಮಾಡ್ತಾ ಇರೋದು. ಒಂದು ಪುರುಷನ ಪ್ಯಾಂಟ್ ಅಲ್ಲಿ ಪತ್ತೆಯಾಗಿದೆ ಅಂತೆ. ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಈಗ ಸಂಗ್ರಹ ಮಾಡಿದ್ದಾರೆ. ಎಲುಬುಗಳನ್ನು ಮಹಜರು ಮಾಡಿ ಪೈಪ್ಗಳಲ್ಲಿ ಸಂಗ್ರಹ ಮಾಡಿದ್ದಾರೆ. ಸೊ ಬಂಗ್ಲೆಗುಡ್ಡ ಕಾಡಿನಲ್ಲಿ ಈಗ ಎಸ್ಐಟಿ ಶೋಧ ಮುಂದುವರೆದಿದೆ. 13 ಎಕರೆ ವಿಸ್ತೀರ್ಣವಾಗಿರುವಂಥದ್ದು ಇದು ಬಂಗ್ಲೆಗುಡ್ಡ. 13 ಎಕರೆಯಲ್ಲಿದೆ. ಸೊ ಸಂಪೂರ್ಣವಾಗಿ ಈಗ ಪೂರ್ತಿ ಶೋಧವನ್ನು ಎಸ್ಐಟಿ ಅವರು ಮಾಡಲಿದ್ದಾರೆ. ಎಲ್ಲೆಲ್ಲಿ ಮೂಳೆ ಪತ್ತೆ ಆಗುತ್ತೆ ಅಲ್ಲೆಲ್ಲ ಮಣ್ಣಿನ ಸ್ಯಾಂಪಲನ್ನು ಪಡ್ಕೊಳ್ಳೋಕೆ ಈಗ ಸೋಕೋ ಟೀಮ್ ಮುಂದಾಗ್ತಾ ಇದೆ. ಅಲ್ಲೊಂದು ಪುರುಷನ ಪ್ಯಾಂಟ್ ಪತ್ತೆಯಾಗಿದೆ ಅಂತೆ, ಬಟ್ಟೆಯ ತುಂಡುಗಳೆಲ್ಲ ಪತ್ತೆಯಾಗಿವೆ ಅಂತೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಸುಖಪಾಲ್, ಈಗ ಈ ಬಂಗ್ಲೆಗುಡ್ಡ ರಹಸ್ಯ ಒಂದು ರೀತಿಯಾಗಿ ಪ್ರಶ್ನೆಯಾಗಿ ಉಂಟು ಮಾಡ್ತಾ ಇದೆ. ಏನಿದು ಬಂಗ್ಲೆಗುಡ್ಡ? ಇಲ್ಲಿ ಹಿಂದೆ ಯಾವತ್ತಾದರೂ ಇಲ್ಲಿ ಶವಗಳನ್ನು ಹೂಳುವಂಥ ಕೆಲಸ ನಡೀತಾ ಆಯ್ತಾ, ಅಥವಾ ಏನು, ಯಾಕೆ ಇಲ್ಲಿ ಮೂಳೆಗಳು ಸಿಗ್ತಾ ಇದೆ? ಈ ಬಗ್ಗೆ ಏನು ಮಾಹಿತಿ ಇದೆ ಸುಖಪಾಲ್? ಅರುಣ್, ಈಗ ಆರಂಭದಲ್ಲಿ ಚಿನ್ನಯ್ಯ ಕೊಟ್ಟಿರುವಂಥ ದೂರು ಅದು 100 ಶವಗಳನ್ನು ಈ ಬಂಗ್ಲಗುಡ್ಡೆಯ ಸುತ್ತಮುತ್ತ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದು. ಅದೇ ಕಾರಣಕ್ಕಾಗಿ ಈ ಬಂಗ್ಲಗುಡ್ಡೆಯಲ್ಲಿ ಸುಮಾರು 12 ಪಾಯಿಂಟ್ಗಳನ್ನು ಆತ ಗುರುತಿಸಿದ್ದ. ಆ 12 ಪಾಯಿಂಟ್ಗಳನ್ನು ಉತ್ಖನನ ಮಾಡುವ ಕೆಲಸಗಳನ್ನು ಈಗಾಗಲೇ ಮಾಡಿ ಮುಗಿಸಲಾಗಿದೆ. ಆತ ಜೈಲು ಸೇರಿಯೂ ಆಗಿದೆ. ಅದೆಲ್ಲವೂ ಬಂಗ್ಲಗುಡ್ಡೆಯ ಅರಣ್ಯದ ಅಂಚಿನಲ್ಲಿ ಆಗ್ತಾ ಇದ್ದಂಥದ್ದು. ಜೊತೆಗೆ ನೇತ್ರಾವತಿ ನದಿ ತೀರದ ಅಂಚಿನಲ್ಲೂ ಅದನ್ನು ಮುಂದುವರಿಸಿರುವಂಥದ್ದು ಆ ಪಾಯಿಂಟ್ಗಳನ್ನು. ಆದರೆ ಈಗ ಬಂಗ್ಲಗುಡ್ಡೆಯ ಮಧ್ಯಭಾಗದಲ್ಲೇ ಇದೆ ಅನ್ನುವಂಥದ್ದನ್ನು ವಿಠ್ಠಲಗೌಡ ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಹೇಳ್ಕೊಂಡಿರುವಂಥದ್ದು. ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಆ ಮೂಳೆಗಳನ್ನು ಅವತ್ತು ಗಮನಿಸಿದ್ದಾರೆ. ತಲೆಬುರುಡೆಯನ್ನು ತಂದಿರುವಂಥ ಸೌಜನ್ಯಳ ಮಾವ ವಿಠ್ಠಲಗೌಡನನ್ನು 2 ಬಾರಿ ಮಹಜರ್ ಮಾಡುವಂಥ ಸಂದರ್ಭದಲ್ಲೂ ಆತ ಕೆಲವೊಂದು ಮೂಳೆಗಳು ಇದೆ ಅನ್ನುವಂಥದ್ದನ್ನು ಆತ ಗುರುತಿಸಿದ. ಅದನ್ನು ಆತ ಹೇಳಿದ್ದ. ಬಳಿಕ ಆತ ವಿಡಿಯೋ ಮಾಡಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದ. ಈ ಕಾರಣಕ್ಕಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ವಿಚಾರಣೆಯನ್ನು ನಡೆಸಿದ ಬಳಿಕ ನೇರವಾಗಿ ಬಂದು ಇವತ್ತು ಬೆಳಿಗ್ಗೆಯಿಂದಲೇ ಇಡೀ ಬಂಗ್ಲಗುಡ್ಡೆಯನ್ನು ಶೋಧ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡು ಇಡೀ ತಂಡ ಸುಮಾರು 50ಕ್ಕೂ ಅಧಿಕ ಜನ ಇರುವಂಥ ಒಂದು ತಂಡವನ್ನು ತಗೊಂಡು ಈಗ ಬಂಗ್ಲಗುಡ್ಡೆಗೆ ಹೋಗಿರುವಂಥದ್ದು. ಅಲ್ಲಿ ಸುಮಾರು ಒಂದು 200 ಮೀಟರ್ ಒಳಗೆ ಹೋದಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಆರಂಭದಲ್ಲಿ ಮೂಳೆಗಳು ಪತ್ತೆಯಾಗಿದೆ. ಈಗ 3 ಕಡೆಯಲ್ಲಿ ಮೂಳೆಗಳು ಅಲ್ಲೇ ಸುತ್ತಮುತ್ತ ಪತ್ತೆಯಾಗಿದೆ. ಹಾಗಾಗಿ ಅದನ್ನು ಸಂಗ್ರಹಿಸುವಂಥ ಕೆಲಸವನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ತಂಡ ಜೊತೆಗೆ ಸೋಕೋ ತಂಡ ಮತ್ತು FSL ತಂಡ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಅದನ್ನು ಮಾಡುವಂಥ ಕೆಲಸಗಳನ್ನು ಈಗ ಸದ್ಯದ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಈಗ ಊಟದ ವಿರಾಮವನ್ನು ತಗೊಳ್ಳದೆ ಒಬ್ಬೊಬ್ಬರೇ ಹೋಗಿ ಊಟ ಮಾಡಿ ಬಂದು ಮತ್ತೆ ಈ ಮಹಜರ್ ಕೆಲಸವನ್ನು ಮುಂದುವರಿಸಿದ್ದಾರೆ. ಮತ್ತು ಅಲ್ಲಿ ಹುಡುಕಾಡುವಂಥ ಕೆಲಸಗಳನ್ನು ಮುಂದುವರಿಸಿದ್ದಾರೆ. ನಾವು ಗಮನಿಸ್ಬೋದು, ಈ ಒಂದು ಪಾಯಿಂಟ್ ಏನಂದರೆ ಇದು 11ನೇ ಪಾಯಿಂಟ್ ಇತ್ತು. ನೇತ್ರಾವತಿ ನದಿ ತೀರದಲ್ಲಿ ಇರುವಂಥ ಬಂಗ್ಲಗುಡ್ಡೆ 11ನೇ ಪಾಯಿಂಟ್. ಈ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲೇ ಈಗ ಒಂದು 3 ಕಡೆಗಳಲ್ಲಿ ಅಲ್ಲೇ ಸುತ್ತಮುತ್ತ 3 ಕಡೆಗಳಲ್ಲಿ ಮೂಳೆಗಳು ಸಿಕ್ಕಿರುವಂಥದ್ದು. ಅದನ್ನು ಈಗ ಸಂಗ್ರಹಿಸಿ ಅದನ್ನು FSLನವರು ಅವರ ವಶಕ್ಕೆ ಪಡ್ಕೊಂಡು ಅದನ್ನು FSLಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗಾಗಲೇ ಅದನ್ನು ಮೂಳೆಗಳನ್ನು ಸಂಗ್ರಹಿಸಿ ಪೈಪಲ್ಲೆಲ್ಲ ಸಂಗ್ರಹಿಸಿಡುವಂಥದ್ದು, ಬಾಕ್ಸಲ್ಲಿ ಸಂಗ್ರಹಿಸಿಡುವ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಇನ್ನು ಇಡೀ 13 ಎಕರೆ ಬಂಗ್ಲಗುಡ್ಡೆ ಏನಿದೆ ಅದನ್ನು ಸಂಪೂರ್ಣವಾಗಿ ಶೋಧ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಅದು ಮುಂದುವರಿಬೋದು. ಇವತ್ತು ಮಹಜರು ಪ್ರಕ್ರಿಯೆ ಸಂಜೆವರೆಗೆ ಆಗ್ಬೋದು. ಒಂದು ಕಡೆಯಿಂದ ನಿರಂತರವಾಗಿ ಮಳೆಯೂ ಸುರಿತಾ ಇದೆ. ಹಾಗಾಗಿ ಇವತ್ತು ಸಂಜೆವರೆಗೆ ಈಗ ಸಿಕ್ಕಿರುವಂಥ 3 ಪಾಯಿಂಟ್ಗಳಲ್ಲಿ ಏನು ಅಲ್ಲೇ ಸುತ್ತಮುತ್ತ ಸಿಕ್ಕಿದೆ ಅಲ್ಲಿನ ಮಹಜರು ಮಾಡುವಂಥ ಕೆಲಸಗಳನ್ನು ಮಾಡಿ ಮುಗಿಸ್ತಾರೆ ಇವತ್ತು. ಆ ಬಳಿಕ ನಾಳೆ ಮತ್ತೆ ಇಡೀ ಬಂಗ್ಲಗುಡ್ಡೆಯನ್ನು ಮತ್ತೆ ಮುಂದುವರೆದು ಶೋಧ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಅರುಣ್.